ನಮಸ್ತೆ ಎಲ್ಲರಿಗೂ ಕೂಡ ವೆಲ್ಕಮ್ ಟು ದ ರಾಮನ್ ಟ್ಯುಟೋರಿಯಲ್ ಫಾರ್ ಜಿಕೆ. ಫ್ರೆಂಡ್ಸ್, ಇವತ್ತಿನ ತರಗತಿಯಲ್ಲಿ ಬಹಳ ಮುಖ್ಯವಾದಂತಹ ವಿಚಾರವನ್ನ ನಾವು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಈಗಾಗಲೇ ಟಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ತಯಾರಿಯನ್ನ ಪ್ರತಿ ವಿದ್ಯಾರ್ಥಿಗಳು ನಡೆಸ್ತಾ ಇದ್ದೀರಾ. ಅದರ ಜೊತೆಗೆ VA ಒಂದು ಎಕ್ಸಾಮ್ಸ್ಗೂ ಕೂಡ ಹೆಲ್ಪ್ ಆಗೋ ರೀತಿಯಲ್ಲಿ ಕಂಪ್ಲೀಟ್ ಆಗಿ ನಮ್ಗೆ ಕರ್ನಾಟಕದ ಜಿಯೋಗ್ರಫಿಗೆ ಸಂಬಂಧಪಟ್ಟಂತ ಕೆಲವೊಂದು ವಿಚಾರಗಳನ್ನ ತಿಳಿಸುವಂತಹ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ಇದು 2ನೇ ಭಾಗ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಇವತ್ತು ನಾವು ತಿಳ್ಕೊಳ್ತಾ ಇರ್ತಕ್ಕಂಥದ್ದು ಬಂದು ಭಾರತ ದೇಶದಲ್ಲಿ ನಮ್ಮ ಕರ್ನಾಟಕದ ಸ್ಥಾನ ಏನಿದೆ. ಸೊ ನೋಡಿ, ನಮ್ಮ ಕರ್ನಾಟಕದಲ್ಲಿ ಬೆಳೀತಕ್ಕಂತಹ ಬೆಳೆಗಳಾಗಿರಬಹುದು, ಕರ್ನಾಟಕ ಹೊತ್ತಿರುವಂತ ನದಿ ಸಂಪತ್ತು, ಆಮೇಲೆ ಈ ಮಣ್ಣಿನ ಸಂಪತ್ತಾಗಿರಬಹುದು, ಜೊತೆಗೆ ಇಲ್ಲಿರುವಂತಹ ಅನೇಕ ವೈವಿಧ್ಯಮಯ ವಸ್ತುಗಳ ಬಗ್ಗೆ ನಾವಿವತ್ತು ಡಿಸ್ಕಷನ್ ಮಾಡೋಣ. ಸೊ ಈ ತರಗತಿ ನಿಮ್ಗೇನಾದ್ರೂ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮೆಲ್ಲಾ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡುವಂತಹ ಪ್ರಯತ್ನವನ್ನ ಕೂಡ ಮಾಡ್ತಾ ಹೋಗಿ. ಈ ತರ ನಿಮ್ಗೆ ಸಾಕಷ್ಟು ವಿಡಿಯೋಸ್ಗಳು ಬೇಕು ಅನ್ನೋದಾದ್ರೆ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ನನ್ನ ಜೊತೆ ನೀವು ಶೇರ್ ಮಾಡ್ಕೊಳ್ಬಹುದು. ಓಕೆ, ಹಾಗಾದ್ರೆ ನಮ್ಮ ರಾಜ್ಯ ಕರ್ನಾಟಕ. ಸೊ ಕರ್ನಾಟಕದ ಬಗ್ಗೆ ನಿಮಗೆ ಎಷ್ಟು ಗೊತ್ತು ಅಲ್ವಾ? ಎಸ್, ನೋಡಿ ಇಲ್ಲಿ ಫಸ್ಟ್ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಿಮಗೆ ತುಂಬಾ ಇಂಪಾರ್ಟೆಂಟ್ 8, 9, 10 ಪುಸ್ತಕಗಳ ಒಂದು ತಯಾರಿಯನ್ನ ನೀವು ಮಾಡ್ಬೇಕಾಗುತ್ತೆ. ಅದು VAಗೆ ಪ್ರಿಪ್ರೇಷನ್ ಮಾಡೋದಾಗಿರ್ಬಹುದು ಅಥವಾ TET ಪ್ರಿಪ್ರೇಷನ್ ಆಗಿರಬಹುದು. ಸೊ ಹಾಗಾಗಿ ಅಲ್ಲಿರ್ತಕ್ಕಂಥ ಕ್ವೆಶನ್ಸ್ ಗಳಿಗೆ ನಾನು ಆನ್ಸರ್ಸ್ ಗಳನ್ನ ನಿಮಗೆ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದೇನೆ. ನಮ್ಮ ಕನ್ನಡ ರಾಜ್ಯೋತ್ಸವ ಅಂದ್ರೆ ಕರ್ನಾಟಕ ರಾಜ್ಯೋತ್ಸವವನ್ನ ಪ್ರತಿ ವರ್ಷ ನಾವು ನವೆಂಬರ್ 1ನೇ ತಾರೀಕಿನ ಆಚರಣೆ ಮಾಡ್ತಾ ಇದೀವಿ ಅಲ್ವೇನ್ರಿ? ಸೊ ಹಾಗಾದ್ರೆ ಗಣರಾಜ್ಯೋತ್ಸವ ದಿನವನ್ನ ಯಾವಾಗ ಆಚರಣೆ ಮಾಡ್ತೀವಿ? ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಕರ್ನಾಟಕ ಅಂತೇಳಿ ಮರುನಾಮಕರಣ ಮಾಡಿದಂತ ವರ್ಷ ಯಾವುದು ಅಂತ ಇದೆ. ನಾನು ಇದ್ರ ಜೊತೆಗೆ ನಿಮ್ಗೆ ಕೆಲವೊಂದು ಪ್ರಶ್ನೆಗಳನ್ನ ಕೂಡ ಕೇಳ್ತಾ ಹೋಗ್ತೀನಿ. ನೀವೆಲ್ಲರೂ ಕೂಡ ಸಾಧ್ಯವಾದಷ್ಟರ ಮಟ್ಟಿಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಅದನ್ನ ತಿಳಿಸ್ತಾ ಹೋಗಿ. ಹಾಗೆ ಇನ್ನೊಂದು ನಿಮ್ಗೆ ಪ್ರಮುಖವಾದಂತಹ ಪ್ರಕಟಣೆ ಏನು ಅಂತಂದ್ರೆ, TET ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ತಾ ಇರ್ತಕ್ಕಂಥ ಪ್ರತಿ ವಿದ್ಯಾರ್ಥಿಗಳಿಗೂ ಕೂಡ ನಾಳೆ ದಿನ ಕೊನೆ ದಿನ ಆಗಿರುತ್ತೆ. 14ನೇ ತಾರೀಕಿನ ದಿನ ನಾವು ನಿಮಗೆ ಜಾಯಿನ್ ಆಗ್ಲಿಕ್ಕೆ ಒಂದು ಕೊನೆ ಡೇಟ್ ಅಂತ ಹೇಳಿ ಕೊಟ್ಟಿದೀವಿ. ಸೊ ಯಾರಿಗೆಲ್ಲ ನಮ್ಮ ಆನ್ಲೈನ್ ತರಗತಿಗಳ ಅವಶ್ಯಕತೆ ಇದೆನೋ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಹಾಗಾದ್ರೆ ಹೆಂಗೆ ಕಾಂಟ್ಯಾಕ್ಟ್ ಮಾಡೋದು ಅಂತಂದ್ರೆ 821767 ಹಾಗೇನೆ 04 ಮತ್ತೆ 05 ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಿ. ಜೊತೆಗೆ 6361153623 ನಂಬರ್ನು ಕೂಡ ಕಾಂಟ್ಯಾಕ್ಟ್ ಮಾಡಿ. TET ಆಗಿರ್ಬೋದು, VA ಅಕೌಂಟೆಂಟ್ ಸಂಬಂಧಪಟ್ಟಂತ ಒಂದು ಹುದ್ದೆಗೂ ಕೂಡ ಆಗಿರಬಹುದು. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಕರ್ನಾಟಕ ಎಂದು ಮರುನಾಮಕರಣ ಮಾಡಿದಂತಹ ವರ್ಷ ಯಾವುದು? 1973ರಲ್ಲಿ ಮೈಸೂರು ರಾಜ್ಯವನ್ನ ಕರ್ನಾಟಕ ಅಂತೇಳಿ ಮರುನಾಮಕರಣ ಮಾಡ್ತಾರೆ. ಹೌದಾ? ಹಾಗಾದ್ರೆ ಇನ್ನೊಂದು ಪ್ರಶ್ನೆ ನಿಮ್ಗೋಸ್ಕರ. ಕನ್ನಡದ ಕುಲಪುರೋಹಿತ ಅಂತೇಳಿ ಯಾವ ಒಬ್ಬ ವ್ಯಕ್ತಿಯನ್ನ ನಾವು ಹೆಸರಿಸ್ತೀವಿ? ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಬ್ರು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಬೇಕು. ಕನ್ನಡದ ಕುಲಪುರೋಹಿತ ಎಂದು ಯಾರನ್ನ ಹೆಸರಿಸಲಾಗಿದೆ? ಪ್ರಶ್ನೆ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಕಾಮೆಂಟ್ ಅಲ್ಲಿ ಅತಿ ಹೆಚ್ಚು ಉತ್ತರಗಳು ಬರಬೇಕು ಅನ್ನೋದು ನನ್ನ ನಿರೀಕ್ಷೆ. ಎಷ್ಟು ಜನ ಉತ್ತರ ಮಾಡ್ತೀರಾ ಅನ್ನೋದು ಕೂಡ ಚೆಕ್ ಮಾಡ್ತೇನೆ. ಕರ್ನಾಟಕದ ಪೂರ್ವ ಭಾಗದಲ್ಲಿ ಡ್ಯಾಶ್ ಮತ್ತು ಡ್ಯಾಶ್ ರಾಜ್ಯಗಳಿದೆ. ನಿಮಗೆ ಗೊತ್ತಿದೆ, ಪಶ್ಚಿಮ ಘಟ್ಟಗಳು ಮತ್ತೆ ಪೂರ್ವ ಘಟ್ಟಗಳು ನಮ್ಮ ಒಂದು ರಾಜ್ಯದಲ್ಲಿ ಇದೆ. ಆದ್ರೆ ಪೂರ್ವ ಭಾಗದಲ್ಲಿ ಆಂಧ್ರ ಪ್ರದೇಶ್ ಮತ್ತೆ ತೆಲಂಗಾಣ ರಾಜ್ಯಗಳು ಕಂಡುಬರುತ್ತೆ ಅಲ್ವೇನ್ರಿ? ಸೊ ಇದು ಪೂರ್ವ ಭಾಗಗಳಲ್ಲಿ ಕಂಡುಬರ್ತಕ್ಕಂತಹ ರಾಜ್ಯಗಳು. ಓಕೆ, ಕರ್ನಾಟಕದ ಡ್ಯಾಶ್ ಜಿಲ್ಲೆಯು ವಿಸ್ತೀರ್ಣದಲ್ಲಿ ದೊಡ್ಡದಾಗಿದೆ. ಹಾಗಾದ್ರೆ ನಮ್ಮ ಕರ್ನಾಟಕದಲ್ಲಿ ಈ ಬೆಳಗಾವಿ ಜಿಲ್ಲೆ ಏನಿದೆ, ಆ ಬೆಳಗಾವಿ ಜಿಲ್ಲೆಯು ವಿಸ್ತೀರ್ಣದಲ್ಲಿ ದೊಡ್ಡದಾಗಿರ್ತಕ್ಕಂಥ ಒಂದು ಜಿಲ್ಲೆ. ಇದ್ರ ಜೊತೆಗೆ ನಾನು ನಿಮಗೆ ಇನ್ನೊಂದು ಕ್ವಶನ್, 3ನೇ ಕ್ವಶನ್ ಅನ್ನ ಕೇಳ್ತಾ ಇದ್ದೀನಿ. ಈಗಾಗಲೇ 2 ಪ್ರಶ್ನೆ ಕೇಳಿದೀನಿ. ಸೊ ಆ 2 ಪ್ರಶ್ನೆಗೆ ಎಷ್ಟು ಜನ ಸರಿಯಾಗಿ ಉತ್ತರ ಕೊಡ್ತೀರಾ ಅಂತ ನಾನು ಕಾಮೆಂಟ್ ಅಲ್ಲಿ ತಿಳಿಸ್ತೀನಿ ನಿಮ್ಗೆ. ಸೊ ಈಗ 3ನೇ ಪ್ರಶ್ನೆ ನಿಮ್ಗೋಸ್ಕರ ಬಂದಿದೆ. ಭಾರತದ ಪ್ರಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಇದನ್ನ ನಾವು ಸಿಪಾಯಿ ದಂಗೆ ನಾವು ಕರೆದಿದ್ದಲ್ಲ, ಬ್ರಿಟಿಷರು ಸಿಪಾಯಿ ದಂಗೆ ಅಂತ ಹೇಳಿ ಕರೀತಾರೆ. ಹಾಗಾದ್ರೆ ಈ ಒಂದು ಸಂಗ್ರಾಮ ನಡೆದದ್ದು ಯಾವ ವರ್ಷದಲ್ಲಿ?
ಪ್ರಶ್ನೆ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಎಸ್, ನಿಮ್ಗೆಲ್ಲ ಗೊತ್ತಿದ್ದವ್ರು ಏನ್ ಮಾಡ್ಬೇಕು, ಕಮೆಂಟ್ ಅಲ್ಲಿ ತಿಳಿಸ್ಬೇಕು. ನೆಕ್ಸ್ಟ್ ಕ್ವೆಶನ್ ಬಂದು, ಕರ್ನಾಟಕ ರಾಜ್ಯ ಏನಿದೆ ನಮ್ಮ ಭಾರತದ ಯಾವ ಭಾಗದಲ್ಲಿ ಕಂಡುಬರುತ್ತೆ? ನೋಡಿ, ಕರ್ನಾಟಕವು ಭಾರತದ ದಕ್ಷಿಣ ಭಾಗದಲ್ಲಿ ಕಂಡುಬರ್ತಕ್ಕಂತ ಒಂದು ರಾಜ್ಯ. ಹಾಗೇನೆ ತಮಿಳಿನ ಡ್ಯಾಶ್ ಕೃತಿಯಲ್ಲಿ ಕರುನಾಟ್ ಎಂಬ ಶಬ್ದದಿಂದ ಕರ್ನಾಟಕ ಎಂದು ಕರೆದಿರುವುದು ತಿಳಿದು ಬರುತ್ತದೆ. ಹಾಗಾದ್ರೆ ತಮಿಳಿನ ಕೃತಿ ಯಾವುದು ಅಂತ ಕೇಳಿದರೆ ಅದೇ ಶಿಲಪ್ಪದಿಕಾರಂ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಳ್ಳಿ. ಶಿಲಪ್ಪದಿಕಾರಂ ಅಂತಕ್ಕಂಥ ಕೃತಿಯಲ್ಲಿ, ತಮಿಳು ಕೃತಿ ಇದು ಆಕ್ಚುಲಿ, ಅಲ್ಲಿ ಕರುನಾಟ್ ಅಂತಕ್ಕಂಥ ಶಬ್ದವನ್ನ ಬಳಕೆ ಮಾಡಿದರೆ ಆ ಶಬ್ದದ ಬಳಕೆಯಿಂದ ಕರ್ನಾಟಕ ಅಂತ ಹೇಳಿ ತಿಳಿದು ಬಂದಿದೆ. ಸೊ ಇನ್ನೊಂದು ಪ್ರಶ್ನೆ ನಿಮ್ಗೋಸ್ಕರ, ಇದು 4ನೇ ಪ್ರಶ್ನೆ. ಈಗಾಗಲೇ 3 ಪ್ರಶ್ನೆಗಳನ್ನ ನಾನು ನಿಮಗೆ ಕೊಟ್ಟಿದ್ದೀನಿ, ಇದು 4ನೇ ಪ್ರಶ್ನೆ. ಹಾಗಾದ್ರೆ ಏನಿದೆ ಮೇಡಮ್ ಆ ಪ್ರಶ್ನೆ ಅಂತಂದ್ರೆ, ಕರ್ನಾಟಕ ರಾಜ್ಯವನ್ನ ಆಳ್ವಿಕೆ ಮಾಡಿದಂತ ಪ್ರಪ್ರಥಮ ಸಾಮ್ರಾಜ್ಯ ಯಾವುದು? ಪ್ರಶ್ನೆ ಇನ್ನೊಂದ್ಸಲ ನಿಮ್ಗೋಸ್ಕರ, ಕರ್ನಾಟಕ ರಾಜ್ಯವನ್ನ ಆಳ್ವಿಕೆ ಮಾಡಿದಂತಹ ಪ್ರಪ್ರಥಮ ಸಾಮ್ರಾಜ್ಯ ಯಾವುದು? ಕಾಮೆಂಟ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ 7th ಕ್ವೆಶನ್ ಬರೋಣ. ಡ್ಯಾಶ್ ರಂದು ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬರುತ್ತೆ. 1973ರಲ್ಲಿ ಅದು ಕರ್ನಾಟಕ ಅಂತೇಳಿ ಮರುನಾಮಕರಣ ಮಾಡಿದ್ರು. ಆದ್ರೆ ಮೈಸೂರು ರಾಜ್ಯ ಏನು ಭಾಷಾ ವಿಂಗಡಣೆಯ ಅನುಸಾರ ರಾಜ್ಯಗಳನ್ನ ವಿಂಗಡಣೆ ಮಾಡ್ತಾ ಹೋದ್ರಲ್ವಾ, ಹಂಗೇನೆ ಮೈಸೂರು ರಾಜ್ಯವನ್ನ 1956ರಂದು ನವೆಂಬರ್ 1ರಂದು ಇದನ್ನೇನ್ ಮಾಡ್ತಾರೆ ಅಂದ್ರೆ ವಿಶಾಲ ಮೈಸೂರು ರಾಜ್ಯವನ್ನ ಅಸ್ತಿತ್ವಕ್ಕೆ ತರ್ತಾರೆ. ಗೊತ್ತಾಯ್ತೇನ್ರಿ ಎಲ್ರಿಗೂ ಕೂಡ? ಹಾಗಾದ್ರೆ ನಾನು ಈಗ ಕೇಳಿರುವಂತ ಪ್ರಶ್ನೆಗಳು ಎಷ್ಟಿದೆ, ಹಾಗೆ ಅದಕ್ಕೆ ಉತ್ತರಗಳು ಕೂಡ ಪ್ರತಿಯೊಬ್ರು ಶೇರ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಎಸ್, ನೆಕ್ಸ್ಟ್ ಒಂದು ಕ್ವೆಶನ್ ಸಿಗೋಣ. ತುಂಬಾ ಇಂಪಾರ್ಟೆಂಟ್ ಆದಂತ ಕ್ವೆಶನ್. ಹಾಗಾದ್ರೆ ನಮ್ ಕರ್ನಾಟಕ ಯಾವ ಆಕಾರ ಇದೆ? ಇದನ್ನಂತೂ ಕಾಮನ್ ಆಗಿ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲೂ ಕೂಡ ಕೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ನಮ್ ಕರ್ನಾಟಕ ಏನಿದೆ ಇದು ಗೋಡಂಬಿಯ ಆಕಾರವನ್ನ ಹೋಲುತ್ತೆ. ಗೋಡಂಬಿ ನೋಡಿದಿರಲ್ವಾ, ತುಂಬಾ ಡ್ರೈ ಫ್ರೂಟ್ಸ್ ಅಲ್ಲಿ ಬಹಳ ಶ್ರೇಷ್ಠತೆಯನ್ನ ಪಡ್ಕೊಂಡಂತ ಒಂದು ಗೋಡಂಬಿ. ಸೊ ಆ ಆಕಾರದಲ್ಲಿ ಬರುವಂತದ್ದು ನಿಮಗೆ ಗೊತ್ತಿರಬಹುದು ಅಂತ ಅನ್ಕೊಂಡಿದೀನಿ. ಸೊ ನಂಗೆ ಅಷ್ಟ್ರ ಮಟ್ಟಿಗೆ ಬಿಡಿಸ್ಲಿಕ್ಕೆ ಬರಲ್ಲ, ಸಾರಿ. ಹಂಗೆ ಸ್ವಲ್ಪ ಸಣ್ಣ ಪ್ರಯತ್ನ ಮಾಡಿದೀನಿ ಅಷ್ಟೇನೆ. ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಕರ್ನಾಟಕದ ವಿಸ್ತೀರ್ಣ ಶೇಕಡ ಎಷ್ಟು ಭಾಗದಷ್ಟಿದೆ ಅಂದ್ರೆ 5.83 ಒಂದು ಭಾಗವನ್ನ ನಮ್ಮ ಇಡೀ ಭಾರತದ ಭೌಗೋಳಿಕ ವಿಸ್ತೀರ್ಣದಲ್ಲಿ ಕರ್ನಾಟಕ ಸ್ಥಾನ ಪಡ್ಕೊಂಡಿರುವಂತದ್ದು. ನಮಗೆ VA ನಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಭಾರತದ ಇತಿಹಾಸದಲ್ಲಿ ಕರ್ನಾಟಕದ ಸ್ಥಾನ ಅಂತೇಳಿ. ಹಾಗಾದ್ರೆ ಕರ್ನಾಟಕ ಎಷ್ಟು ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ ಭೌಗೋಳಿಕವಾಗಿ ಆಗಿರ್ಬೋದು, ರಾಜಕೀಯವಾಗಿ ಕೂಡ ಆಗಿರ್ಬೋದು ಅನ್ನೋ ವಿಷಯಗಳನ್ನ ನಾವು ತಿಳಿತಾ ಹೋಗ್ಬೇಕಾಗತ್ತೆ. ಗೊತ್ತಾಯ್ತೇನ್ರಿ? ಎಸ್, ನೆಕ್ಸ್ಟ್ ಪ್ರಶ್ನೆಗೆ ಬರೋಣ. 2011ರಲ್ಲಿ ಇದ್ದಂತೆ ನಮ್ಮ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳಿದ್ವು? 30 ಜಿಲ್ಲೆಗಳಿದ್ವು ಅಲ್ವಾ, 2011ರಲ್ಲಿ ಇದ್ದಂತೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಜಿಲ್ಲೆಗಳ ಸಂಖ್ಯೆ ಎಷ್ಟು? ನೀವು ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ. 30 ಇದ್ರೆ 30 ಅಂತ ತಿಳಿಸಿ, 31 ಇದ್ರೆ 31 ಅಂತ ತಿಳಿಸಬಹುದು. ಓಕೆ, ಇದು 2011ರ ಪ್ರಕಾರ. ಬಟ್ ಈಗಿನ ಪ್ರಸ್ತುತ 2024ರ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಜಿಲ್ಲೆಗಳು ತಿಳಿಸಿ ಎಷ್ಟಿದೆ ಅಂತ ಹೇಳ್ಬಿಟ್ಟು. ನಾನು ನಿಮಗೆ ಇದು 5ನೇ ಪ್ರಶ್ನೆ. ಒಟ್ಟಾರೆಯಾಗಿ 5 ಪ್ರಶ್ನೆ ಕೇಳಿದೀನಿ. ಸಾಧ್ಯವಾದಷ್ಟು ಮಟ್ಟಿಗೆ ಉತ್ತರವನ್ನ ಕೊಡೋ ಪ್ರಯತ್ನ ಮಾಡಿ. ನೆಕ್ಸ್ಟ್ ಬರೋಣ ಮುಂದಿನ ಕ್ವೆಶನ್. ಗುಂಪುಗಳಲ್ಲಿ ಚರ್ಚಿಸಿ ಅಂತ ಇದೆ. ಏನಿದು ಗುಂಪುಗಳಲ್ಲಿ ಚರ್ಚಿಸಿ ಅಂತಂದ್ರೆ, ಈ ಒಂದು ಕರ್ನಾಟಕ ಅಕ್ಷಾಂಶ ಮತ್ತೆ ರೇಖಾಂಶಗಳ ವಿಸ್ತರಣೆಯನ್ನ ಬರಿಬೇಕು. ಫಸ್ಟ್ ಆಫ್ ಆಲ್ ನೀವು ಏನಿದು ಲ್ಯಾಂಗಿಟ್ಯೂಡ್ಸ್ ಮತ್ತೆ ಲ್ಯಾಟಿಟ್ಯೂಡ್ಸ್ ಅಂತಂದ್ರೆ ಏನು, ಅಕ್ಷಾಂಶಗಳು ಮತ್ತೆ ರೇಖಾಂಶಗಳು ಅಂದ್ರೆ ಏನು, ಇದು ಗೊತ್ತಾಗ್ಬೇಕು. ಇಲ್ಲಿ ನೋಡಿ, ಭೂಮಿಯನ್ನ ಅಡ್ಡಲಾಗಿ ಎಳೆದಿರ್ತಕ್ಕಂತಹ ಅಂದ್ರೆ ಭೂಮಿಯ ಮೇಲೆ ಕಾಲ್ಪನಿಕವಾಗಿ ಅಡ್ಡಲಾಗಿ ಎಳೆದಿರ್ತಕ್ಕಂತಹ ಕಾಲ್ಪನಿಕ ರೇಖೆಗಳನ್ನ ನಾವೇನಂತ ಕರಿತಾ ಇದೀವಿ? ಅಕ್ಷಾಂಶಗಳು ಅಂತ ಕರಿತೀವಿ. ಇದೇನು ಮಧ್ಯ ರೇಖೆ ಏನಿದೆ, ಸಮಭಾಜಕ ವೃತ್ತ ರೇಖೆ, ಇದು 0 ಡಿಗ್ರಿ ಸಮಭಾಜಕ ವೃತ್ತ ರೇಖೆ ಅಂತೇಳಿ ಕರಿತೀವಿ. ಇದು ಇಡೀ ಭೂಮಿಗೆ ಸಂಬಂಧಪಟ್ಟಂತೆ. ಮೇಲ್ಗಡೆ ಹೋಗ್ತಾ ಹೋಗ್ತಾ 90 ಡಿಗ್ರಿ ಧ್ರುವ ಪ್ರದೇಶಗಳು ಬರುತ್ತೆ. ಸೊ ನಿಮಗೆ ಅದು ಗೊತ್ತಿದೆ. ಇವು ಅಡ್ಡಲಾಗಿರ್ತಕ್ಕಂಥ ಗೆರೆಗಳನ್ನ ಅಕ್ಷಾಂಶಗಳು ಅಂತ ಕರೆದ್ರೆ, ಇಲ್ಲಿ ನೋಡಿ, ಇದು ಮೇಲಿಂದ ಕೆಳಗೆ
ಸೊ ಇಲ್ಲಿಂದ ಉತ್ತರದಿಂದ ದಕ್ಷಿಣಕ್ಕೆ, ಸೊ ಏನ್ ನಾವು ಎಳೆದಿರ್ತೀವಿ ಕಾಲ್ಪನಿಕ ರೇಖೆಗಳನ್ನ, ಇವುಗಳನ್ನ ನಾವೇನಂತ ಕರಿತಾ ಇದೀವಿ, ರೇಖಾಂಶಗಳು ಅಂತ ಕರಿತಾ ಇದೀವಿ. ಇವೆಲ್ಲ ಕೂಡ ನಮ್ಮ ಟೈಮ್ ಲೈನು, ಟೈಮ್ ಝೋನ್ಸ್ ಗಳನ್ನ, ಆಮೇಲೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಎಷ್ಟು ಟೈಮ್ ವೇರಿಯೇಷನ್ಸ್ ಆಗುತ್ತೆ, ಕಿಲೋಮೀಟರ್ಗಳ ವ್ಯತ್ಯಾಸಗಳನ್ನ ಕಂಡುಹಿಡಿಯೋದಕ್ಕೋಸ್ಕರ ನಾವು ಹೇಳ್ಕೊಂಡಿರುವಂತಹ ರೇಖೆಗಳಿವೆಲ್ಲ, ಇವುಗಳನ್ನೇ ನಾವು ಅಕ್ಷಾಂಶ ಮತ್ತೆ ರೇಖಾಂಶಗಳು ಅಂತ ಹೇಳುವಂಥದ್ದು. ಹಾಗಾದ್ರೆ ಇದಿಷ್ಟು ಇಡೀ ಭೂಮಿದಾಗಿದ್ರೆ ನಮ್ಮ ಕರ್ನಾಟಕದ ಅಕ್ಷಾಂಶ ಮತ್ತೆ ರೇಖಾಂಶಗಳ ವಿಸ್ತರಣೆ ಬೇಕು ನಮ್ಗೆ. ಹಾಗಾದ್ರೆ ನಮ್ಮ ಕರ್ನಾಟಕ ರಾಜ್ಯ ಏನಿದೆ 11.5 ಡಿಗ್ರಿ, ಸೊ ಮತ್ತೆ ಹಾಗೇನೆ 18.5 ಡಿಗ್ರಿ ಉತ್ತರ ಅಕ್ಷಾಂಶಗಳು, ಹಾಗೇನೆ 74 ಡಿಗ್ರಿ ಬಾರ್ 12, 78 ಡಿಗ್ರಿ ಬಾರ್ 40 ಪೂರ್ವ ರೇಖಾಂಶಗಳ ನಡುವೆ ವಿಸ್ತೀರ್ಣ ಆಗಿರ್ತಕ್ಕಂಥದ್ದು. ಸೊ ಇದನ್ನೆಲ್ಲ ನೀವು ಒಂಚೂರು ಮ್ಯಾಪ್ಗಳಲ್ಲಿ ನೀವು ನೋಡ್ಕೊಂಡ್ರೆ ಇದ್ರ ಬಗ್ಗೆ ಗೊತ್ತಾಗುತ್ತೆ. ಸೊ ಈ ತರ ಮ್ಯಾಪ್ಗಳನ್ನ ಯೂಸ್ ಮಾಡಿ ಕೂಡ ಮುಂದಿನ ದಿನಗಳಲ್ಲಿ ಟೀಚ್ ಮಾಡ್ತೀನಿ, ನಿಮ್ಗೆ ಅದು ಗೊತ್ತಾಗ್ತದೆ. ಸೊ ಹೇಗಿದೆ ಏನಿಲ್ಲ ಅಂತ ಹೇಳ್ಬಿಟ್ಟು, ಪೂರ್ವದಿಂದ ಪಶ್ಚಿಮದ ಕಡೆಗೆ ಎಷ್ಟು ಒಂದು ಅಕ್ಷಾಂಶ ಇದೆ, ಮತ್ತೆ ರೇಖಾಂಶ ಮೇಲಿಂದ ಕೆಳಗಡೆ ಎಷ್ಟು ರೇಖಾಂಶ ಇದೆ ಅನ್ನೋದು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಇದಕ್ಕಿಂತ ಸಂಪೂರ್ಣವಾದಂತ ಒಂದು ವಿಡಿಯೋ ಮಾಡೋದಿದೆ. ಸೊ ಅದರಲ್ಲಿ ನೀವು ವೀಕ್ಷಣೆ ಮಾಡಬಹುದು. ಓಕೆ, ಸರಿ. ನಮ್ಮ ನೆರೆಯ ರಾಜ್ಯಗಳನ್ನ ಹೆಸರಿಸಿ ಅಂತ ಇದೆ. ಸೊ ಇದು ಹೆಂಗೆ ಮೇಡಮ್ 78 ಡಿಗ್ರಿ .40 ಹೆಂಗ್ ಬರುತ್ತೆ ಮೇಡಮ್ ಅಂತಂದ್ರೆ, ಇಲ್ಲಿ ನೋಡಿ ಇದು 0 ಡಿಗ್ರಿ ಇದೆ ಅಲ್ವಾ, ಹಾಗೆ ಮೇಲೆ ಹೋಗ್ತಾ ಹೋಗ್ತಾ 63.5 ಡಿಗ್ರಿ. ಸೊ 63.5 ಡಿಗ್ರಿ ಅಂದ್ರೆ 63.50 ಆಗಿರಬಹುದು. ಸೊ ಹಿಂಗೆ 63.51 ಈ ತರ ಏನ್ ಬರ್ತವೆ, ಹಿಂಗ್ ಮೇಲೆ ಹೋಗ್ತಾ 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 ಬರ್ತಾವಲ್ವಾ, ಹಂಗೇನೆ 78.40, 18 ಡಿಗ್ರಿ .45, 11 ಡಿಗ್ರಿ .31, 74 ಡಿಗ್ರಿ .12 ಈ ತರ ನಾವು ಇದನ್ನ ಉಚ್ಚಾರ ಮಾಡ್ತೇವೆ. ಸರಿ, ಗೊತ್ತಾಯ್ತಲ್ವಾ? ಹಾಗಾದ್ರೆ ಇದು ತುಂಬಾ ಇಂಪಾರ್ಟೆಂಟು. ಎಕ್ಸಾಮ್ ನಲ್ಲಿ ಟಿ ಎಕ್ಸಾಮ್ಸ್ ಅಲ್ಲೂ ಕೂಡ ಕೇಳಿದರೆ, ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲೂ ಕೂಡ ಇದ್ರ ಬಗ್ಗೆ ಪ್ರಶ್ನೆ ಬಂದಿದೆ. ಎಸ್, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನಮ್ಮ ನೆರೆಯ ರಾಜ್ಯಗಳನ್ನ ಹೆಸರಿಸಿ. ಹಾಗಾದ್ರೆ ನಾವು ಕರ್ನಾಟಕದಲ್ಲಿ ಇದೀವಿ ಅಂತಂದ್ರೆ ನಮ್ಮ ಅಕ್ಕಪಕ್ಕ ರಾಜ್ಯಗಳು ಯಾವ್ದಾವ್ದಿದೆ ಬಹಳ ಇಂಪಾರ್ಟೆಂಟ್. ಉತ್ತರಕ್ಕೆ ಏನಿದೆಪ್ಪ, ಮಹಾರಾಷ್ಟ್ರ ಇದೆ. ಮೇಲ್ಗಡೆ ಹೋದ್ರೆ ಮಹಾರಾಷ್ಟ್ರ, ಪೂರ್ವಕ್ಕೆ ಹೋದ್ರೆ ಆಂಧ್ರ ಪ್ರದೇಶ, ಹಾಗೆ ಸ್ವಲ್ಪ ದಕ್ಷಿಣ ಪೂರ್ವದಲ್ಲೇ ಆಂಧ್ರ ಮತ್ತೆ ತೆಲಂಗಾಣ, ಎರಡು ರಾಜ್ಯಗಳು, ಅದು ಡಿವೈಡ್ ಆಗಿರೋದು ನಿಮಗೆ ಗೊತ್ತೇ ಇದೆ. ಸೊ ಇವು ಸಿಗುತ್ತೆ. ಹಾಗೆ ದಕ್ಷಿಣ ಮತ್ತೆ ಆಗ್ನೇಯಕ್ಕೆ ಹೋದಾಗ ನಮ್ಗೆ ಏನ್ ಸಿಗುತ್ತೆ, ತಮಿಳ್ನಾಡು ಸಿಗುತ್ತೆ. ನೈಋತ್ಯಕ್ಕೆ ಹೋದಾಗ ಕೇರಳ ಸಿಗುತ್ತೆ. ಹಾಗೆ ಗೋವಾ, ವಾಯುವ್ಯಕ್ಕೆ ಹೋದಾಗ ಗೋವಾ ಸಿಗುತ್ತೆ ಅಲ್ವಾ. ಇವು ಎಲ್ಲವೂ ಕೂಡ ನಮ್ಮ ಒಂದು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತ ನೆರೆಯ ರಾಜ್ಯಗಳು ಅಂತೇಳಿ ನಾವು ಗುರುತಿಸ್ತಾ ಇದ್ದೀವಿ. ಹೌದೇನ್ರಿ? ನೆನ್ಪಿಟ್ಕೊಳ್ಳಿ, ಪ್ರಶ್ನೆ ಬರ್ಬೋದು. ಹೇಗ್ ಬರ್ತದೆ ಅಂತಂದ್ರೆ, ಕರ್ನಾಟಕದ ಉತ್ತರಕ್ಕೆ ಹೊಂದಿಕೊಂಡಿರುವಂತ ನೆರೆಯ ರಾಜ್ಯ ಯಾವುದು ಅಂತ ಪ್ರಶ್ನೆ ಬರುತ್ತೆ. ನಿಮಗೆ ಆ ಒಂದು ಕಾನ್ಸೆಪ್ಟು ಇಮ್ಯಾಜಿನೇಷನ್ ಇದ್ರೆ ಮಾತ್ರ ಉತ್ತರ ಕೊಡಕ್ ಬರುತ್ತೆ. ಮಹಾರಾಷ್ಟ್ರ ಅಂತ ಹೇಳ್ಬೋದು. ಹಾಗಾದ್ರೆ ಕರ್ನಾಟಕದ ಒಂದು ಕರ್ನಾಟಕ ರಾಜ್ಯದ ಪೂರ್ವಕ್ಕೆ ಯಾವೆಲ್ಲ ರಾಜ್ಯಗಳು ಸಂಧಿಸುತ್ತೆ ಅಥವಾ ಬರುತ್ತೆ ಅಂತಂದ್ರೆ, ಆಂಧ್ರ ಪ್ರದೇಶ ಮತ್ತೆ ತೆಲಂಗಾಣ ಅಂತೇಳಿ ಹೇಳ್ಬೋದು. ಈ ತರ ಪ್ರಶ್ನೆಗಳನ್ನ ಡಿವೈಡ್ ಮಾಡಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಹಾಗಾದ್ರೆ ನಮ್ಮ ಕರ್ನಾಟಕದ 4 ಆಡಳಿತ ವಿಭಾಗಗಳು ಯಾವ್ಯಾವಿದಾವೆ? ಕರ್ನಾಟಕದ 4 ಆಡಳಿತ ವಿಭಾಗಗಳು ಅಂತಂದ್ರೆ ಬೆಂಗಳೂರು ಡಿವಿಷನ್, ಮೈಸೂರು ಡಿವಿಷನ್, ಬೆಳಗಾವಿ ಡಿವಿಷನ್ ಮತ್ತೆ ಕಲಬುರ್ಗಿ ಡಿವಿಷನ್. ಬೆಂಗಳೂರು ಡಿವಿಷನ್ ಅಲ್ಲಿ ಒಂದಷ್ಟು ಜಿಲ್ಲೆಗಳು ಬರುತ್ತೆ, ಮೈಸೂರು ಡಿವಿಷನ್ ಅಲ್ಲಿ ಕೂಡ ಒಂದಷ್ಟು ಜಿಲ್ಲೆಗಳು, ಬೆಳಗಾವಿ ಡಿವಿಷನ್ ಅಲ್ಲಿ ಕೂಡ ಅಷ್ಟೇ, ಕಲಬುರ್ಗಿ ಡಿವಿಷನ್ ಅಲ್ಲಿ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಏನ್ ಕರಿತಾ ಇದೀವಿ, ಸೊ ಅಲ್ಲಿ ಕೂಡ ಒಂದಷ್ಟು ಜಿಲ್ಲೆಗಳು ಬಂದು ಸೇರ್ಕೊಳ್ಳುತ್ತೆ. ಸೊ ಇದು ಆಡಳಿತಾತ್ಮಕ ವಿಭಾಗಗಳು ಅಂತ ಕರಿತೀವಿ. ಆಡಳಿತಾತ್ಮಕವಾಗಿ ನಾವ್ ಏನ್ ಮಾಡಿದೀವಿ, ಡಿವಿಷನ್ಸ್ ಗಳನ್ನಾಗಿ ವಿಂಗಡಣೆ ಮಾಡಿದೀವಿ. ನಿಮ್ಗೆಲ್ಲ ಹಳೆ ಒಂದು ಸಾಮ್ರಾಜ್ಯಗಳ ಬಗ್ಗೆ ಕೇಳಿದೀರಾ. ಆಡಳಿತದ ಅನುಕೂಲಕ್ಕೋಸ್ಕರ ಏನ್ ಮಾಡಿರ್ತಾರೆ, ತಾಲೂಕುಗಳನ್ನ, ಹಳ್ಳಿಗಳನ್ನ, ಗ್ರಾಮಗಳನ್ನ, ವಿಭಾಗಗಳನ್ನ ವಿಂಗಡಣೆ ಮಾಡಿರ್ತಾರೆ. ಹಂಗೇನೆ ಇಲ್ಲಿ ಒಂದು ನೇಮಕಾತಿ ಪ್ರಕ್ರಿಯೆಗಳಾಗಿರಬಹುದು, ಆಡಳಿತಕ್ಕೆ ಸಂಬಂಧಪಟ್ಟಂತ ಹಲವು ವಿಷಯಗಳಿಗೆ ಸಂಬಂಧಪಟ್ಟಂತ ಏನ್ ಮಾಡ್ತಾರೆ, ವಿಭಾಗಗಳನ್ನ ಈ ರೀತಿ ಮಾಡಿರುವಂತದ್ದು. ಓಕೆ, ಹಾಗಾದ್ರೆ ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಕರ್ನಾಟಕದ ಭೌಗೋಳಿಕ ಸ್ಥಾನವನ್ನ ತಿಳಿಸಿ. ಇದು ಬಹಳ ಇಂಪಾರ್ಟೆಂಟು. ಯಾರೆಲ್ಲ VA ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಾ ಇದೀರೋ, ಡೆಫಿನೆಟ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ, ನೀವ್ ಇದನ್ನ ತಿಳ್ಕೊಳ್ಳೇಬೇಕು ನೋಡಿ. ಹಾಗೆ TT ಎಕ್ಸಾಮ್ ಪ್ರಿಪರೇಷನ್ ಮಾಡೋರು ಕೂಡ ಕಂಪಲ್ಸರಿ ಇದ್ರ ಅವಶ್ಯಕತೆ ಇದೆ.
ಕರ್ನಾಟಕ ರಾಜ್ಯವು ನೋಡಿ 1,91,791 ಚದರ ಕಿಲೋಮೀಟರ್ ವಿಸ್ತಾರವಾಗಿದೆ. ಪ್ರಶ್ನೆ ಕೇಳ್ತಾರೆ, ಕರ್ನಾಟಕ ರಾಜ್ಯವು ಕೆಳಗಿನ ಎಷ್ಟು ಚದರ ಕಿಲೋಮೀಟರ್ ವಿಸ್ತಾರವನ್ನ ಹೊಂದಿದೆ, ಅಥವಾ ಭಾರತದಲ್ಲಿ ಕರ್ನಾಟಕದ ಭೌಗೋಳಿಕ ಸ್ಥಾನ ಎಷ್ಟು ಅಂತ ಕೇಳ್ಬೋದು. ಸೊ ನೋಡಿ, ವಿಸ್ತೀರ್ಣದಲ್ಲಿ ನಮ್ಮ ಭಾರತದಲ್ಲಿ 8ನೇ ದೊಡ್ಡ ರಾಜ್ಯ ಅಂತೇಳಿ ನಾವು ಗುರುತಿಸ್ತಾ ಇದ್ದೀವಿ. ಹೇಳಿ, ಭಾರತದ 8ನೇ ದೊಡ್ಡ ರಾಜ್ಯ ಅಂತಂದ್ರೆ ಅದು ಯಾವುದು? ವಿಸ್ತೀರ್ಣದಲ್ಲಿ ಅದು ನಮ್ಮ ಕರ್ನಾಟಕ. ಗೊತ್ತಾಯ್ತಾ? ಹಾಗೆ 2011ರ ಜನಗಣತಿ ಏನಾಗುತ್ತೆ, ಅಲ್ಲಿ ನೀವು ನೋಡಬಹುದು ಎಷ್ಟು ಜನಸಂಖ್ಯೆ ಇದೆ ಅಂದ್ರೆ 6,11,30,704ರಷ್ಟು ಜನಸಂಖ್ಯೆಯನ್ನ ಹೊಂದಿರತಕ್ಕಂತ ಒಂದು ರಾಜ್ಯ ಅಂತಂದ್ರೆ ನಮ್ದೇನೆ. ಸೊ ಒಟ್ಟಾರೆ ಜನಸಂಖ್ಯೆಯಲ್ಲಿ 9ನೇ ಸ್ಥಾನವನ್ನ ಕೂಡ ನಮ್ಮ ಕರ್ನಾಟಕ ಗಳಿಸಿದೆ. ಅರ್ಥ ಆಯ್ತಾ? ಒಟ್ಟಾರೆಯಾಗಿ ಭಾರತದ ಭೌಗೋಳಿಕ ವಿಸ್ತೀರ್ಣದಲ್ಲಿ ಅಪಾರ ಸಂಪತ್ತನ್ನ ಹೊಂದಿರತಕ್ಕಂತ ರಾಜ್ಯ ಅಂತಂದ್ರೆ ಅದು ಕರ್ನಾಟಕ. ಯಾಕಂದ್ರೆ ದಟ್ಟವಾದಂತ ಅರಣ್ಯಗಳಿಂದ ಕೂಡಿರ್ತಕ್ಕಂತ ಪಶ್ಚಿಮ ಘಟ್ಟಗಳ ಸಾಲು ನಮ್ಮ ಕರ್ನಾಟಕದಲ್ಲಿ ಕಂಡುಬರುತ್ತೆ. ಅಷ್ಟೇ ಅಲ್ಲ, ಅಲ್ಲಿ ಹರಿತಕ್ಕಂತ ಎಷ್ಟೋ ನದಿಗಳು, ಇವೆಲ್ಲವೂ ಕೂಡ ಏನಪ್ಪಾ ಅಂದ್ರೆ ಸಮೃದ್ಧಿಯ ಸಂಕೇತ. ಎಷ್ಟೋ ಆಯುರ್ವೇದ ಸಸ್ಯಗಳಾಗಿರಬಹುದು, ಎಷ್ಟೋ ಚಿಕಿತ್ಸೆಗಳನ್ನ ಕೊಡ್ತಕ್ಕಂತ ಒಂದು ಸಸ್ಯಗಳ ಸಂಕುಲ ನಮ್ಮಲ್ಲಿ ಸಿಕ್ಕುತ್ತೆ. ಹಾಗೆ ರಿಸರ್ವಿಯರ್ ಕೂಡ ಜಾಸ್ತಿ ಇರೋದ್ರಿಂದ ಕರ್ನಾಟಕದ ಒಟ್ಟು ಭೌಗೋಳಿಕ ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಕರ್ನಾಟಕದ ವಿಸ್ತೀರ್ಣ 5.83ರಷ್ಟು ಭಾಗ ಇದೆ. ಅರ್ಥ ಆಯ್ತಾ? ಹಾಗಾದ್ರೆ ಇದಿಷ್ಟು ಏನಪ್ಪಾ ಅಂತಂದ್ರೆ ಕರ್ನಾಟಕದ ಒಂದು ಭೌಗೋಳಿಕ ಸ್ಥಾನ. ನೆನ್ಪಿಟ್ಕೊಳ್ರಿ. ಹಾಗಾದ್ರೆ ನಮ್ಮ ಕರ್ನಾಟಕಕ್ಕೆ ಕರ್ನಾಟಕ ಅಂತ ಹೆಸರು ಹೆಂಗ್ ಬಂತು? ಈಗಾಗ್ಲೇ ನಾನು ಶಾರ್ಟ್ ಕೀಯಲ್ಲಿ ನಾನು ಹೇಳಿದಿನಲ್ಲ. ಹೇಗೆ ಅಂತಂದ್ರೆ, ನಮ್ಮ ಕರ್ನಾಟಕ ಹೆಸರು ಇತ್ತೀಚೆಗೆ ಮರುನಾಮಕರಣ ಮಾಡಿದ್ರು, ಅಲ್ಲಿಂದ ಬಂತು ಅನ್ನೋದು ತಪ್ಪು ಕಲ್ಪನೆ. ಯಾಕಂದ್ರೆ ಇದು ಪ್ರಾಚೀನ ಕಾಲದಿಂದಲೂ ಕೂಡ ಇರ್ತಕ್ಕಂತ ಒಂದು ಪದ. ಇದನ್ನ ಎಲ್ಲಿ ನಾವು ಸಾಕ್ಷ್ಯಾಧಾರ ನೋಡ್ಬೋದು ಅಂತಂದ್ರೆ, ತಮಿಳಿನಲ್ಲಿ ಒಂದು ಕೃತಿ ಇದೆ, ಅದೇ ಶಿಲಪ್ಪದಿಕಾರಂ ಅಂತೇಳಿ. ಆ ಕೃತಿಯಲ್ಲಿ ಕರುನಾಟ್ ಎಂಬ ಪದವನ್ನ ಉಲ್ಲೇಖ ಮಾಡಿದ್ರು. ಸೊ ಈ ಒಂದು ಪದದಿಂದ ಕರ್ನಾಟಕ ಎಂಬ ಪದ ಬಂದಿದೆ. ಹಾಗಾದ್ರೆ ಕರುನಾಡು ಅಥವಾ ಕರ್ನಾಟಕ ಅಂತಂದ್ರೆ ಕಪ್ಪು ಮಣ್ಣಿನ ನಾಡಿದು, ಮಣ್ಣಿನ ಆಧಾರದ ಮೇಲೆ ಡಿಸೈಡ್ ಆಗಿದೆ. ಕರ್ ಪ್ಲಸ್ ನಾಡು ಕರುನಾಡು. ಸೊ ಹಾಗಾಗಿ ಕಪ್ಪು ಮಣ್ಣಿನಿಂದ ಕೂಡಿರ್ತಕ್ಕಂಥ ನಾಡು. ಹಾಗಾದ್ರೆ ಕರುನಾಟ್ ಅಂದ್ರೇನು? ಉನ್ನತ ಅಥವಾ ಎತ್ತರದಲ್ಲಿರ್ತಕ್ಕಂಥ ನಾಡು ಎಂಬ ಅರ್ಥವನ್ನ ಇದು ಕೊಡುತ್ತೆ. ಗೊತ್ತಾಯ್ತಾ? ನಾಳೆ ನಿಮ್ಗೆ ಇದರಲ್ಲಿ ಸಬ್ ಕ್ವಶನ್ಸ್ ಎಲ್ಲ ಕೇಳ್ತಾರೆ. ಕರುನಾಟ್ ಎಂಬ ಶಬ್ದ ಯಾವ ಒಂದು ಕೃತಿಯಲ್ಲಿ ಉಲ್ಲೇಖವನ್ನ ಪಡೆದುಕೊಂಡಿದೆ, ಅದು ಹಾಗೇನೆ ಯಾವ ಭಾಷೆಯ ಕೃತಿ ಅಂತ ಕೂಡ ಕೇಳ್ತಾರೆ. ಸೊ ನಿಮಗೆ ಏನಾದ್ರೂ ನೆನಪಿಲ್ಲ ಅಂದ್ರೆ ಬಹಳ ಕಷ್ಟ ಅನುಭವಿಸ್ಬೇಕಾಗತ್ತೆ. ಹಾಗಾದ್ರೆ ಕರುನಾಟ್ ಎಂದರೆ ಅರ್ಥ ಏನು ಅಂದ್ರೆ ಉನ್ನತ ಅಥವಾ ಎತ್ತರದಲ್ಲಿರುವಂತ ನಾಡು ಎಂಬ ಅರ್ಥವನ್ನ ಕೊಡುತ್ತೆ. ಗೊತ್ತಾಯ್ತೇನ್ರಿ? ನೆಕ್ಸ್ಟ್, ಈ ಹಿಂದೆ ಕರ್ನಾಟಕದ ವಿಸ್ತೀರ್ಣ ಅಥವಾ ವಿಸ್ತಾರ ಎಷ್ಟಿತ್ತು ಅಂತ ಕವಿಗಳು ಉಲ್ಲೇಖಿಸಿದ್ದಾರೆ. ಈಗಲ್ಲ, ಈಗ ನಾವೆಲ್ಲ ವೈಜ್ಞಾನಿಕ ತಂತ್ರಜ್ಞಾನದಿಂದ ಅಳತೆ ಮಾಡ್ಕೊಂಡ್ ಬಂದ್ಬಿಟ್ಟಿದೀವಿ, ಇಂತಿಷ್ಟಿದೆ ಅಂತ ನಮ್ಗೆಲ್ಲ ಗೊತ್ತಿದೆ. ಆದ್ರೆ ಹಿಂದೆ ಕವಿಗಳ ಕಾಲದಲ್ಲಿ ಅವರ ಒಂದು ಕೃತಿಗಳಲ್ಲಿ ಉಲ್ಲೇಖ ಮಾಡಿರೋ ರೀತಿ ಕರ್ನಾಟಕ ಏನಿದೆ ಅಂದ್ರೆ ಈ ಹಿಂದೆ ಕಾವೇರಿ ನದಿಯಿಂದ ಗೋದಾವರಿ ನದಿವರೆಗೂ ಕೂಡ ಹಬ್ಬಿತ್ತು. ಸೊ ನೃಪತುಂಗನ ಆಸ್ಥಾನಿಕ ಕವಿ ಆದಂತ ಶ್ರೀ ವಿಜಯನ ಅಲಂಕಾರ ಗ್ರಂಥ ಅಂತೇಳಿ ಕರ್ಸ್ಕೊಳ್ತಕ್ಕಂಥ ಗ್ರಂಥ ಯಾವುದು ಅಂದ್ರೆ ಕವಿರಾಜ ಮಾರ್ಗ. ಸೊ ಈ ಕವಿರಾಜ ಮಾರ್ಗದಲ್ಲಿ ನಾವು ಇದನ್ನ ನೋಡ್ಬೋದು. ಪ್ರಶ್ನೆ ಕೇಳ್ತಾರೆ, ಕಾವೇರಿ ನದಿಯಿಂದ ಗೋದಾವರಿ ನದಿವರೆಗೂ ಕೂಡ ಕರ್ನಾಟಕ ವಿಸ್ತಾರವಾಗಿತ್ತು ಎಂಬ ಉಲ್ಲೇಖ ಯಾವ ಗ್ರಂಥದಲ್ಲಿ ದೊರೆಯುತ್ತದೆ? ಪ್ರಶ್ನೆ ಅಲ್ಲೇ ಉತ್ತರ ಕಂಡ್ಕೋಬೇಕು. ಈ ರೀತಿ ಮೈಂಡ್ ಸೆಟ್ ಇದ್ದಾಗ ಎಂತ ಕ್ವಶನ್ಸ್ ಗಳು ಬಂದ್ರು ಕೂಡ ನೀವು ಟ್ಯಾಕಲ್ ಮಾಡ್ಬೋದು. ಹಾಗಾದ್ರೆ ಕವಿರಾಜ ಮಾರ್ಗ ಎಂಬ ಕೃತಿಯನ್ನ ಬರೆದಂತ ಕವಿ ಯಾರು? ಶ್ರೀ ವಿಜಯ. ಹಾಗಾದ್ರೆ ಶ್ರೀ ವಿಜಯನಿಗೆ ಆಶ್ರಯದಾತ ಯಾರು? ನೃಪತುಂಗ. ಈ ತರ ಮೈಸೂರು ರಾಜ್ಯಕ್ಕೆ ವಿಶಾಲ ಮೈಸೂರು ಎಂದು ಹೆಸರು ಬರ್ಲಿಕ್ಕೆ ಏನ್ ಕಾರಣ ರೀ? ಹಾಗಾದ್ರೆ ನೋಡಿ, ಮೈಸೂರು ಸಾಮ್ರಾಜ್ಯ ಏನಾಗಿತ್ತು ಅಂತಂದ್ರೆ ಮೈಸೂರು ಅರಸರ ಒಡೆತನದಲ್ಲಿತ್ತು. ದಕ್ಷಿಣದ 9 ಜಿಲ್ಲೆಗಳನ್ನ ಒಳಗೊಂಡು ಸುಮಾರು 1947ರಲ್ಲಿ ಮೈಸೂರು ರಾಜ್ಯ ಉದಯ ಆಗುತ್ತೆ. ಏನ್ ಸ್ವತಂತ್ರ ಸಿಗುತ್ತೋ ಆ ಸಂದರ್ಭದಲ್ಲಿ. ಅದಾದ್ಮೇಲೆ ಏನಾಯ್ತು ಅಂದ್ರೆ ನಿಮಗೆಲ್ಲ ಗೊತ್ತೇ ಇದೆ, ಭಾಷಾವಾರು ಪ್ರಾಂತ್ಯಗಳಾಗಿ ಆಂಧ್ರ ಪ್ರದೇಶ ವಿಂಗಡಣೆ ಆಗುತ್ತೆ ನೋಡಿ, ಪೊಟ್ಟಿ ಶ್ರೀರಾಮುಲು. ಸೊ ಆ ಸಂದರ್ಭದಲ್ಲಿ ಏನಾಯ್ತಪ್ಪ ಅಂತಂದ್ರೆ ಭಾಷಾಂತರ ಒಂದು ಪ್ರಾಂತ್ಯಗಳನ್ನಾಗಿ ವಿಂಗಡಣೆ ಮಾಡುವಂತ ಸಂದರ್ಭದಲ್ಲಿ ಮುಂಬೈ
ಹೈದರಾಬಾದ್, ಮದ್ರಾಸ್ ಮತ್ತೆ ಕೊಡಗು ಪ್ರಾಂತ್ಯಗಳಲ್ಲಿ ಹಂಚೋಗಿದ್ದಂತ ಕನ್ನಡ ಭಾಷೆ ಮಾತನಾಡುವಂತ ಜನರ ಪ್ರದೇಶಗಳನ್ನ ಒಟ್ಟಾಗಿ ಸೇರಿಸ್ಬಿಟ್ಟು 1956ರಲ್ಲಿ ನವೆಂಬರ್ 1ರಂದು ವಿಶಾಲ ಮೈಸೂರು ರಾಜ್ಯವನ್ನ ಅಸ್ತಿತ್ವಕ್ಕೆ ತರ್ತಾರೆ. ಹೀಗೆ ನಮ್ಮ ಮೈಸೂರು ರಾಜ್ಯಕ್ಕೆ ವಿಶಾಲ ಮೈಸೂರು ಅಂತೇಳಿ ಹೆಸರು ಬರುತ್ತೆ. ಗೊತ್ತಾಯ್ತಾ? ಓಕೆ, ಗೊತ್ತು ಮಾಡ್ಕೋಬೇಕು. ಯಾಕೆಂತಂದ್ರೆ ಎಕ್ಸಾಮ್ಸ್ ಅಲ್ಲಿ ಯಾವ ತರ ಪ್ರಶ್ನೆಗಳು ಬರುತ್ತೆ, ನಾವ್ ಹೆಂಗೆ ಎಕ್ಸ್ಪೆಕ್ಟ್ ಮಾಡೋದು ಅನ್ನೋದನ್ನ ನೀವು ಟ್ಯಾಕಲ್ ಮಾಡ್ಬೇಕು ಅಂದ್ರೆ ಈ ತರ ಕ್ವಶನ್ಸ್ ಗಳನ್ನ ನೀಟಾಗಿ ನೋಡ್ಕೊಳ್ಳಿ. ಹಾಗಿದ್ರೆ ಒಟ್ಟಾರೆಯಾಗಿ ನಾನಿವತ್ತು ನಮ್ಮ ರಾಜ್ಯ ಕರ್ನಾಟಕ ಇದರ ಒಂದು ಅಕ್ಷಾಂಶ ಮತ್ತು ರೇಖಾಂಶಗಳ ಬಗ್ಗೆ ಆಗಿರ್ಬೋದು, ಅದರ ವಿಸ್ತೀರ್ಣಗಳ ಬಗ್ಗೆ ಆಗಿರ್ಬೋದು, ಕರುನಾಡಿನ ಹೆಸರು ಹೆಂಗ್ ಬಂತು ಅನ್ನೋದಾಗಿರ್ಬಹುದು, ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದಿದ್ದಾಗಿರಬಹುದು, ಹೀಗೆ ಮುಂತಾದ ವಿಚಾರಗಳ ಬಗ್ಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾನು ನಿಮ್ಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡಿದ್ದೀನಿ. ಸೊ ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೇನೆ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ. ನಿಮಗೆ ಈ ವಿಡಿಯೋವನ್ನ ಶೇರ್ ಮಾಡಬೇಕು, ಬೇರೆಯವ್ರಿಗೂ ಕೂಡ ತಿಳಿಸ್ಬೇಕು ಅನ್ನೋ ಕಾತುರ ಇದೆ ಅಂತಂದ್ರೆ ಆದಷ್ಟು ಬೇಗ ವಿಡಿಯೋವನ್ನ ಶೇರ್ ಮಾಡೋ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸ್ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಹಾಗೆ ನಾನು ಕೇಳಿರುವಂತ 5 ಪ್ರಶ್ನೆಗಳಿಗೂ ಕೂಡ ನಿಮ್ಮ ಉತ್ತರ ಬರಬೇಕು. ಥ್ಯಾಂಕ್ ಯು ಅಂಡ್ ಟೇಕ್ ಕೇರ್. ಬೈ ಬೈ.